ಈ ವಿಡಿಯೋ ಮಾಡೋ ಟೈಮಲ್ಲಿ 8 ಗಂಟೆ 8 ನಿಮಿಷ ಆಗಿರುತ್ತೆ ಎಕ್ಸಾಕ್ಟಾಗಿ. ನನ್ನ ವೀಡಿಯೋಗಳು ನೋಡೋರು ಹೆಚ್ಚಾಗಿ ಕಮೆಂಟ್ ಮಾಡಿರೋದು ಏನಂದರೆ, ವಾಯ್ಸ್ ಸರಿ ಇಲ್ಲ, ವಾಯ್ಸ್ ಕರೆಕ್ಟಾಗಿದ್ದರೆ ಜನ ನೋಡೋರ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ. ನನ್ನ ವೀಡಿಯೋದಲ್ಲಿ ಯಾಕೆ ವಾಯ್ಸ್ ಕರೆಕ್ಟಾಗಿ ಬರೋದಿಲ್ಲ ಅಂದರೆ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಸಾಲಿದೆ, ಗೊತ್ತಿಲ್ವೋ ಗೊತ್ತಿಲ್ಲ, ತಿಳ್ಕೊಳ್ಳಿ, ಇರಲಿ, ಬೇಕಾಗುತ್ತೆ. ಧೈರ್ಯ ಹೊಂದಿದ್ರೆ ಸಾಕು, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತೇಳಿ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ವೀಡಿಯೋ ಮಾಡಬೇಕು ಅಂತೇಳಿ ಹೇಳಿದ್ರೆ ಮನೆ ಒಳಗೆ ಮಾಡಬೇಕಾಗತ್ತೆ. ಮನೆ ಒಳಗೆ ವರ್ಕೌಟ್ ಮಾಡಬೇಕು ಅಂದರೆ ಮನೆಯಲ್ಲಿ ಇರೋದೇ 2 ರೂಮು. 2 ರೂಮ್ ಇದೆ ಅಂದರೆ ಒಂದು ಅಡುಗೆ ಮನೆಯಲ್ಲಿ ಮಾಡೋದಕ್ಕಾಗಲ್ಲ. ಅಲ್ಲಿ ಅಡುಗೆ ಕೆಲಸ ಮಾಡೋದಕ್ಕೆ ಜಾಗ ಬೇಕು. ಇನ್ನೊಂದು ಹಾಲು. ಅಲ್ಲೇ ಮನೆಯಲ್ಲಿ 4 ಜನ ಇದ್ದೀವಿ ಅಂದರೆ 4ರಲ್ಲಿ 2 ಆದರೂ ಅಲ್ಲಿ ಇದ್ದೇ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಮತ್ತು ಮನೆ ಮೇಲೆ ಬಂದು ಮಾಡೋಣ ಅಂದರೆ ನಾನು ಮಾತಾಡೋದು ಇಲ್ಲಿಂದ ಮಾತಾಡಿದ್ರೆ ನನ್ನ ಅಕ್ಕಪಕ್ಕದಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 10 ಜನಕ್ಕೆ ಕೇಳಿಸುತ್ತೆ. ಯಾಕಂದರೆ ನೈಟ್ ಟೈಮಲ್ಲಿ ವೀಡಿಯೋ ಮಾಡೋದ್ರಿಂದ, ನಿಶ್ಶಬ್ದವಾಗಿರೋದ್ರಿಂದ ಸೌಂಡು ತುಂಬ ದೂರ ಟ್ರಾವೆಲ್ ಆಗುತ್ತೆ. ಬರೀ ಅವ್ರಿಗೆ ಡಿಸ್ಟರ್ಬ್ ಆಗೋದಲ್ಲದೆ ನನಗೂ ತುಂಬ ಡಿಸ್ಟರ್ಬ್ ಆಗುತ್ತೆ ಮಾತಾಡೋದಕ್ಕೆ. ನನಗೂ ಧೈರ್ಯ ಬರೋದಿಲ್ಲ, ಯಾಕಂದರೆ ಅವ್ರೇನು ಅಂದ್ಕೊತಾರೆ, ಇವ್ರೇನು ಅಂದ್ಕೊತಾರೆ ಅಂತ ಹೇಳಿ ನಾನು ಸ್ವಲ್ಪ ಕಡಿಮೆ ಸೌಂಡಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತೀನಿ. ಹಾಗಾಗಿ ಏನಾಗುತ್ತೆ ಅಂದರೆ ಆಡಿಯೋ ಸೌಂಡು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೊಂದು ಸಾಲಿದೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ. ಹಂಗಂದರೆ ಧರ್ಮನ ನೀನು ರಕ್ಷಿಸಿದ್ರೆ ಆ ಧರ್ಮ ನಿನ್ನ ರಕ್ಷಿಸುತ್ತೆ ಅಂತ. ಧರ್ಮ ಅಂದರೆ ನೀವು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಈ ರೀತಿ ಅಂದ್ಕೊಂಡಿದ್ದೀರಾ, ಅದು ಮತ ಗ್ರೂಪಿಗೆ ಬರುತ್ತೆ. ಧರ್ಮ ಅಂತಂದರೆ ಏನು ಅಂದರೆ, ಈಗ ಮಾನವ ಧರ್ಮ, ಮನುಷ್ಯ ಅಂದರೆ ಏನು ಮಾಡಬೇಕು, ಮತ್ತು ಮಗನ ಧರ್ಮ, ಮಗನಾಗಿ ಏನು ಮಾಡಬೇಕು, ತಂದೆ ಧರ್ಮ, ತಾಯಿ ಧರ್ಮ ಈ ರೀತಿ ಇರುತ್ತೆ. ಅಲ್ಲಿ ನಿನ್ನ ಕರ್ತವ್ಯ ಏನಿದೆ ಅನ್ನೋದನ್ನ ಧರ್ಮ ಅಂತೇಳಿ ಕರಿತೀವಿ. ಮಗ ಅಂದರೆ ಮಗನ ಧರ್ಮ ಏನು, ನಿಮ್ಮ ಅಪ್ಪ ಅಮ್ಮಂಗೆ ಮಾತ್ರ ಬೆಲೆ ಕೊಟ್ಬಿಟ್ಟು ಅಕ್ಕಪಕ್ಕದವ್ರಿಗೆ ನೀ ಹೇಗಂದ್ರೆ ಮಾತಾಡೋದು. ಅವ್ರು ಮಾತ್ರ, ನಮ್ಮ ಅಪ್ಪ ಅಮ್ಮ ಮಾತ್ರ ಪಿತೃಧರ್ಮಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರ ಬೆಲೆ ಕೊಡೋದು. ಪಿತೃ ಸಮಾನ ಆದವರು ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರೆ, ಅವರು ಪಿತೃಧರ್ಮಕ್ಕೆ ಬರ್ತಾರೆ, ಅವ್ರಿಗೆ ಬೆಲೆ ಕೊಡದೆ ಮಾತಾಡೋದು. ಹಾಗೆ ಮತ್ತು ಮಾನವ ಧರ್ಮದಲ್ಲಿ ಏನಾಗುತ್ತೆ ಅಂದರೆ, ನಾನು ಮನುಷ್ಯ ಅಂತ ಹೇಳ್ಬಿಟ್ಟು ಪಶು ಪಕ್ಷಿಗಳಿಗೆ ಹಾನಿ ಮಾಡೋದು. ಪ್ರಾಣಿಗಳು ಅಂತೇಳ್ಬಿಟ್ಟು, ಈಗ ಒಂದು ನಾಯಿ ಅಂದರೆ ಅದಕ್ಕೆ ಇದೊಂದು ನಾಯಿ ಅಷ್ಟೇ, ಅದಕ್ಕೂ ಜೀವ ಇದೆ ಅನ್ನೋದನ್ನೇ ಮರೆತುಬಿಟ್ಟು, ಈಗ ನನ್ನ ಹತ್ರ ದೊಡ್ಡ ಯಾವುದೋ ಒಂದು ಲಾರಿ ಇದೆ ಅಂದ್ಕೊಳ್ಳಿ, ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅಂದರೆ ನಾನು ಸೇವ್ ಆಗಬೇಕಷ್ಟೇ ಅಂತ ಹೇಳ್ಬಿಟ್ಟು, ಈಗ ನಾಯಿ ಅಡ್ಡ ಬಂತು ಅಂದರೆ ನಾಯಿ ಮೇಲೆ ಹತ್ತಿಸ್ಕೊಂಡು ಹೋಗೋದು. ಈಗ ಏನು ಮಾತಾಡಬೇಕು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಆದರೆ ನನ್ನ ಉದ್ದೇಶ ಇರೋದು, ನಾನು ಯೂಟ್ಯೂಬರ್ ಆಗಬೇಕು ಅಂತಾಗಲಿ, ಒಳ್ಳೆಯ ಹೆಸರು ಮಾಡಬೇಕು ಅಂತಾಗಲಿ ಅಲ್ಲ. ನಾನು ಇದನ್ನು ಶುರು ಮಾಡಿದ್ದು ಉದ್ದೇಶನೇ ಬೇರೆ ಇದೆ. ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅನ್ನೋದೇ ಜನಕ್ಕೆ ಗುರ್ತು ಸಿಗ್ತಾ ಇಲ್ಲ. ಈ ಸೀರೀಸ್ನ ಶುರು ಮಾಡಿದ ಉದ್ದೇಶ ಏನು ಅಂದರೆ, ನನಗೆ ನಾನು ಹಾಕ್ಕೊಂಡಿರೋ ಚಾಲೆಂಜು ಅಂತೇಳಿ 3 ವರ್ಷದಲ್ಲಿ ನಾನು ಚೇಂಜ್ ಆಗಬೇಕು, ಬದಲಾಗಬೇಕು ಅಂತೇಳಿ ಮಾಡ್ತಾ ಇರೋಂಥ ವೀಡಿಯೋ. ನಾನು ವರ್ಕೌಟ್ನ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಫಸ್ಟು ದಪ್ಪ ಆಗು ಅಂತ ಹೇಳ್ತಾರೆ. ದಪ್ಪ ಆಗೋದು ಅಂದರೆ ಸುಮ್ಮನೆ ಬರೀ ಏನು ಮಾಂಸಖಂಡ ಕಾಣಿಸೋಂಗೆ ಆಗೋದು ಅಂತಲ್ಲ. ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ಫ್ಯಾಟ್ ಗೇನ್ ಮಾಡಿಕೊಂಡು ದಪ್ಪ ಕಾಣಿಸೋದು, ಮತ್ತು ಇನ್ನೊಂದು ಮಸಲ್ ಗೇನ್ ಮಾಡ್ಕೊಂಡು ದಪ್ಪ ಕಾಣಿಸೋದು. ಮತ್ತು ಇನ್ನೊಂದಿದೆ, ಮಸಲ್ಸು ಮೀಡಿಯಮ್ ಆಗಿದ್ದು, ಫ್ಯಾಟು ಕರೆಕ್ಟಾಗಿದ್ದು ಸ್ಟ್ರೆಂತ್ ಗೇನ್ ಆಗೋದು. ಈ ರೀತಿ ಬೇಜಾನಿದೆ. ನಾನು ಮಾಡ್ತಾರೋ ಉದ್ದೇಶ ಸ್ಟ್ರೆಂತ್ ಗೇನ್ ಆಗಬೇಕು ಮತ್ತು ಮಸಲ್ ಗೇನ್ ಆಗಬೇಕು. ಆದರೆ ಸ್ಟ್ರೆಂತ್ ಗೇನ್ ಮಾಡ್ಕೋಬೇಕು ಮತ್ತು ರಿಫ್ಲೆಕ್ಷನ್ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದು.
ನಿಮಗೆ ಕ್ರಿಸ್ ಬಂಸ್ಟೆಡ್ ಗೊತ್ತಿದೆ ಅಂದ್ಕೊತೀನಿ. ಬಾಡಿ ಬಿಲ್ಡರ್, ಒಲಿಂಪಿಕ್ಸಲ್ಲಿ ಬೇಜಾನ್ ಮೆಡಲ್ಸ್ ಗೆದ್ದಿದ್ದಾರೆ ಅನಿಸುತ್ತೆ. ಹಾಗೆ ಬ್ರೂಸ್ಲಿನೂ ಗೊತ್ತಿದೆ ಅಂದ್ಕೊತೀನಿ. ಆದರೆ ಬ್ರೂಸ್ಲಿ ಅವರು ಬಾಡಿ ಬಿಲ್ಡಿಂಗಲ್ಲಿ ಸ್ಪರ್ಧೆ ಕೊಡ್ತಿರ್ಲಿಲ್ಲ. ಅವರು ಕೂಡ ವರ್ಕೌಟ್ ಮಾಡ್ತಾಯಿದ್ರು. ಅವ್ರು ವರ್ಕೌಟ್ ಮಾಡ್ತಾ ಇದ್ದಿದ್ದು ಸ್ಪೀಡ್ ಮೇಲೆ ಕೆಲಸ ಮಾಡೋದಕ್ಕೆ ಮತ್ತು ಸ್ಟ್ರೆಂತ್ ಮೇಲೆ ಕೆಲಸ ಮಾಡೋದಕ್ಕೆ. ನಾನು ಮಾಡ್ತಾ ಇರೋದು ಅದನ್ನೇನೆ. ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು ಮತ್ತು ರಿಫ್ಲೆಕ್ಷನ್ ಮೇಲೆ ಕೆಲಸ ಮಾಡಬೇಕು. ಈಗ ಯಾರನ್ನು ಕೇಳಿದ್ರು ದುಡ್ಡು ಮಾಡಬೇಕು ಅಂತಾರೆ. ಆದರೆ ಆ ದುಡ್ಡು ಮೇಲೆ ಏನಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಅದರಲ್ಲಿ ಗಾಂಧಿ ತಾತನ ಚಿತ್ರ ಇರುತ್ತೆ ಮತ್ತು ಇನ್ನೊಂದು ಚಿಹ್ನೆ ಇರುತ್ತೆ, ಅಶೋಕ ಲಾಂಛನ. ಅದರಲ್ಲಿ ಜನ ಹೆಚ್ಚಾಗಿ ಗಮನಿಸೋದೇನು ಅಂದರೆ ಗಾಂಧಿ ತಾತನ ಚಿತ್ರ ಗಮನಿಸ್ಬೋದು. ಗಾಂಧಿ ತಾತ ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ 100ರಿಂದ 150 ವರ್ಷದ ಹಿಂದೆ ಇದ್ದವರು. ಅವ್ರ ಇತಿಹಾಸ ಏನಿದ್ರು 100ರಿಂದ 150 ವರ್ಷಗಳ ಹಿಂದಕ್ಕೆ ಮಾತ್ರ ಕರ್ಕೊಂಡು ಹೋಗುತ್ತೆ. ಆದರೆ ಆ ಲಾಂಛನದ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದೆಷ್ಟು ವರ್ಷ ಹಿಂದೂ ಇತಿಹಾಸ ತಿಳಿಸುತ್ತೆ ಅಂತಂದರೆ 2200ರಿಂದ 2300 ವರ್ಷ ಹಿಂದೂ ಇತಿಹಾಸ ತಿಳಿಸುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಇಡೀ ಪ್ರಪಂಚದಲ್ಲಿ ನಂಬರ್ 1ನಲ್ಲಿರೋ ಕ್ರಿಶ್ಚಿಯನ್ ಧರ್ಮ ಕೂಡ ಆ ಟೈಮ್ನಲ್ಲಿ ಇನ್ನೂ ಇರಲಿಲ್ಲ. ಮತ್ತು ಸೆಕೆಂಡ್ ಸ್ಥಾನದಲ್ಲಿರೋ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ ಕೂಡ ಇರಲಿಲ್ಲ ಆ ಟೈಮ್ನಲ್ಲಿ. ನಮ್ಮ ದೇಶದಲ್ಲಿ ಯಾವ ಮಟ್ಟಕ್ಕಿತ್ತು ಇತಿಹಾಸ ಅನ್ನೋದು. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಈ ವಿಡಿಯೋಸ್ ಮಾಡ್ತಾ ಇರೋದು ನಾನು ಮಾತ್ರ ಬದಲಾಗಬೇಕು ಅಂತಲ್ಲ, ನನ್ನ ಜೊತೆ ಬೇರೆಯವರು ಬದಲಾಗಬೇಕು ಅಂತೇಳಿ. ನಾನು ಬರೀ ಇದೊಂದೇ ಕೆಲಸ ಮಾಡ್ತೀನಿ ಅಂತಲ್ಲ. ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ನೀವು ಮೊದಲು ನಿಮ್ಮ ದೇಹದ ಮೇಲೆ ಗಮನ ಹರಿಸಿ, ಮಿಕ್ಕಿದ್ದು ನಂತರ ಬದಲಾಗಿ ಆಗುತ್ತೆ. ನಿಮ್ಮ ಬಾಡಿ ಫಿಟ್ನೆಸ್ಸು ಮತ್ತು ಆರೋಗ್ಯ ಕರೆಕ್ಟಾಗಿತ್ತು ಅಂದರೆ ಎಲ್ಲ ಬದಲಾಗುತ್ತೆ. ಆರೋಗ್ಯ ಸರಿ ಇರಬೇಕು ಅಂದರೆ ದೇಹ ಸರಿಯಾಗಿರಬೇಕು. ಇರೋದು ಒಂದೇ ಲೈಫು, ಒಂದೇ ದೇಹ, ಮತ್ತೆ ಬದಲಾಯಿಸೋದಕ್ಕೆ ಆಗದೆ ಇರೋಂಥವು. ನಾನು ಈ ವಿಡಿಯೋಸ್ನ ಮಾಡ್ತಾ ಇರೋದು, ಈ ವಿಡಿಯೋಸ್ ನೋಡಿ ಸ್ವಲ್ಪ ಜನನಾದರೂ ಇದರಿಂದಾಗಿ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವರು ಬದಲಾಗಬೇಕು ಅಂತೇಳಿ. ಇವತ್ತು ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಆಡಿಯೋ ಇಷ್ಟು ಕೆಟ್ಟದಾಗಿದೆ, ವಿಡಿಯೋ ಇಷ್ಟು ಕೆಟ್ಟದಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇದಕ್ಕೂ ಮುಂಚೆ ನಾನು ಶುರು ಮಾಡಿದಂಥ ಟೈಮ್ನಲ್ಲಿ ಆಡಿಯೋ ಕ್ವಾಲಿಟಿ ಆಗಿರ್ಬೋದು, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಮುಖ ತೋರಿಸಿ ಕೂಡ ವಿಡಿಯೋ ಮಾಡ್ತಿರ್ಲಿಲ್ಲ. ಯಾರು ಇನ್ಸ್ಪಿರೇಷನ್ ಆಗಿ ತಗೊತಾರೆ ಅಂತ ಯಾರಾದರೂ ಅಂದ್ಕೊತಾ ಇರ್ಬೋದು. ತುಂಬ ವಿಷಯದಲ್ಲಿ ತಗೊಂಡಿರೋ ಅಂಥವ್ರು ತುಂಬ ಜನ ಇದ್ದಾರೆ. ನಾನು ಕಂಟೆಂಟ್ ಕ್ರಿಯೇಷನ್ನು ಮಾಡ್ತಾ ಇರೋದನ್ನ ನೋಡಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಶುರು ಮಾಡಿದ್ದು 2018ರಲ್ಲಿ. 2018 ಅಂದರೆ ಆಗಿನ್ನೂ ಟಿಕ್ ಟಾಕ್ ಬಂದಿರಲಿಲ್ಲ ನಮ್ಮ ದೇಶಕ್ಕೆ, ಮತ್ತು ಶಾರ್ಟ್ ವೀಡಿಯೋಸ್ ಕೂಡ ಬಂದಿರಲಿಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಆಗ್ತಿದ್ರು ಮತ್ತು ಫೋಟೋಸ್ ಹೆಚ್ಚಾಗಿ ಶೇರ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಕಾಂಪಿಟೇಷನ್ ಇರಲಿಲ್ಲ. ಮತ್ತು ವಿಡಿಯೋ ಮಾಡಿದ್ದೀನಿ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ನೆಟ್ವರ್ಕ್ ಬರಬೇಕು. ಅಪ್ಲೋಡ್ ಸ್ಪೀಡ್ ಇರಬೇಕು ಅಂತಂದರೆ ಅಪ್ಲೋಡ್ ಸ್ಪೀಡ್ ಇರ್ತಿರ್ಲಿಲ್ಲ. ಯಾಕೆಂದರೆ ನಾವು ಹಳ್ಳೀಲಿ ಬೆಳೆದಿರೋದ್ರಿಂದ ಹಳ್ಳಿ ಸೈಡು ನೆಟ್ವರ್ಕ್ ಸರಿಯಾಗಿ ಬರೋದಿಲ್ಲ. ಈಗಲೂ ಸಮೇತ 5G ಅಂತೇಳಿ 5G ಮೊಬೈಲ್ಸ್ ತಗೊಂಡಿರ್ಬೋದು, 5G ನೆಟ್ವರ್ಕ್ ಅಂತ 5G ತೋರಿಸ್ಬೋದು. ಆದರೆ 5G ಸ್ಪೀಡ್ ಸ್ಪೀಡಲ್ಲಿ ವರ್ಕ್ ಆಗೋದಿಲ್ಲ. ಮುಂಚೆ 4G ಯಾವ ರೀತಿ ವರ್ಕ್ ಆಗ್ತಿತ್ತೋ ಅದೇ ರೀತಿ ವರ್ಕ್ ಆಗ್ತಾಯಿದೆ. ಈಗ ಏನಿಲ್ಲ ಅಂದರೂ 7GB ಇರೋ ಅಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. 4K ಕ್ವಾಲಿಟೀಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಡೇ 19 ಆಫ್ 1095 ಡೇಸ್, ಅಂದರೆ 3 ವರ್ಷ. ಈ 3 ವರ್ಷದಲ್ಲಿ ನಾನು ನನ್ನನ್ನು ಮಾತ್ರ ಬದಲಾಯಿಸೋದಲ್ಲ, ನನ್ನ ಸುತ್ತಮುತ್ತ ಇರೋರನ್ನ ಕೂಡ ಬದಲಾಯಿಸಬೇಕು ಅನ್ನೋದೇ ನನ್ನ ಗುರಿ. ನನ್ನ ಗುರಿ ಇಷ್ಟು ಚಿಕ್ಕದು ಅಲ್ಲ. ನಾನು ಬದಲಿಸ್ಬೇಕು ಅಂತ ಇರೋದು ನಮ್ಮ ದೇಶದ ನಕ್ಷೆನ
ನೀವು ನೋಡ್ತಾ ಇರೋ ಹಾಗೆ ನಮ್ಮ ದೇಶದ ನಕ್ಷೆ ಯಾವ ರೀತಿ ಇದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ತಲೆ ಮತ್ತು 2 ಕೈ ರೀತಿ ಕಾಣಿಸುತ್ತೆ. ಆದರೆ ನಮ್ಮ ಅಪ್ಪನ ಡೇಟ್ ಆಫ್ ಬರ್ತು 1970 ಏನೋ ಬರುತ್ತೆ. 1970ಕ್ಕೂ ಮುಂಚೆ ನಮ್ಮ ದೇಶದ ನಕ್ಷೆ ಹೇಗಿತ್ತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಆ ಟೈಮ್ನಲ್ಲಿ ಪಕ್ಕದಲ್ಲಿರೋಂಥ ಬಾಂಗ್ಲಾದೇಶ ಸಮೇತ ನಮ್ಮ ದೇಶಕ್ಕೆ ಸೇರಿಕೊಂಡಿತ್ತು. ಆಗಿನ ನಕ್ಷೆ ನೋಡಿದ್ರೆ ನಿಮಗೆ ಬಾಂಗ್ಲಾದೇಶ ಸಮೇತವಾಗಿ ನಮ್ಮ ದೇಶ ಕಾಣಿಸುತ್ತೆ. ಮತ್ತು ನಮ್ಮ ಈಗಿನ ರಾಷ್ಟ್ರಗೀತೆ ಕೇಳಿರ್ಬೋದು, ಜನಗಣಮನ. ಅದರಲ್ಲೂ ಕೂಡ ಬಂಗಾಲ ಸಿಂಧು ಅಂತೇಳ್ಬಿಟ್ಟು ಬರುತ್ತೆ. ಆ ಲೈನಲ್ಲಿರೋ ಬಂಗಾಲ ಅನ್ನೋ ಜಾಗ ಏನಿದೆ ಅದು ಬಾಂಗ್ಲಾದೇಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಸಿಂಧು ಅನ್ನೋದು ಸಿಂಧು ನದಿ ಹರಿಯತಕ್ಕಂಥ ಜಾಗ, ಅಂದರೆ ಈಗಿನ ಪಾಕಿಸ್ತಾನದ ಜಾಗ. ಮತ್ತು ಚಂದ್ರಗುಪ್ತ ಮೌರ್ಯ ಗೊತ್ತಿರ್ಬೋದು ಅಂದ್ಕೊತೀನಿ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಇಷ್ಟೊತ್ತು ಮಾತಾಡಿದಂಥ ಅಶೋಕ ಅವರ ತಾತನ ಹೆಸರು ಚಂದ್ರಗುಪ್ತ ಮೌರ್ಯ ಅನ್ನೋದು. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಅವರು. ಅವರಿಗೆ ಅಫ್ಘಾನಿಸ್ತಾನವನ್ನು ಅವ್ರ ಮಾವ ಅಂದರೆ ಅವರ ಹೆಂಡತಿಯ ತಂದೆ ಗಿಫ್ಟಾಗಿ ಕೊಟ್ಟಿದ್ದಂತಹ ಜಾಗ. ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ. ಅದನ್ನೆಲ್ಲ ಈ ವಿಡಿಯೋದಲ್ಲೇ ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಲೆಂತ್ ಆಗುತ್ತೆ. ವಿಡಿಯೋನ ಎಡಿಟ್ ಮಾಡೋದಕ್ಕೆ ಮತ್ತು ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಯಾಕೆಂದರೆ ನಾನು ಮಿನಿಮಮ್ ಏನಿಲ್ಲ ಅಂದರೂ 8ರಿಂದ 9 ಅವರ್ ನಿದ್ದೆ ಮಾಡಬೇಕಾಗತ್ತೆ. ವರ್ಕೌಟ್ ಮಾಡೋದ್ರಿಂದ 9 ಅವರ್ ನಿದ್ದೆ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ವರ್ಕೌಟ್ ಮಾಡೋದ್ರಿಂದ ನನ್ನ ಮಸಲ್ಸು ರಿಕವರಿ ಆಗಬೇಕಾಗಿರೋದ್ರಿಂದ, ಬರೀ ನಾನು ವರ್ಕೌಟ್ ಮಾಡೋದು ಆಗಿದ್ದಿದ್ರೆ ಅಷ್ಟೊಂದು ರಿಕವರಿಗೆ ಟೈಮ್ ಬೇಕಾಗಿರ್ತಿರಲಿಲ್ಲ. 7ರಿಂದ 8 ಅವರ್ ಆಗಿದ್ರೂ ಸಾಕಾಗ್ತಿತ್ತು. ಆದರೆ ಏನಂದರೆ ಹೆವಿ ವರ್ಕ್ ಮಾಡೋದ್ರಿಂದ ನಾನು ಬರೀ 8 ಅವರ್ ವರ್ಕ್ ಮಾಡಿದ್ರೂ ಸಮೇತ ನನಗೆ ಇರ್ತಕ್ಕಂಥ ಹೈಡ್ರೋಸಿಸ್ ಅನ್ನೋ ಪ್ರಾಬ್ಲಮ್ ಕೂಡ ಇದೆ. ಹೆವಿ ಸ್ವೆಟ್ಟಿಂಗ್ ಪ್ರಾಬ್ಲಮ್ಮು ಇದೆ. ಈ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ತುಂಬ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಮತ್ತು ನಾನು ಮಾಡೋಂಥ ವರ್ಕೌಟ್ಸು ಜಿಮ್ ವರ್ಕೌಟ್ಸ್ ಅಲ್ಲ, ಹೋಮ್ ವರ್ಕೌಟ್ಸು. ಅಂದರೆ ಅದು ಕ್ಯಾಲಿಸ್ಥೆನಿಕ್ಸ್ ಗ್ರೂಪಿಗೆ ಬರುತ್ತೆ. ನಾವು ವೆಯ್ಟ್ ಗೇನ್ ಮಾಡೋದಕ್ಕಿಂತ ನಾವು ಸರ್ಪ್ಲಸಲ್ಲಿ ಡಯಟ್ ಮಾಡಿದ್ರೂ ಸಮೇತ, ಹೆಚ್ಚು ಆಹಾರ ಸೇವನೆ ಮಾಡಿದ್ರೂ ಸಮೇತ ನಮ್ಮ ಫ್ಯಾಟ್ ಬರ್ನ್ ಆಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಯಿತು ಅಂದರೆ ಅನಾರೋಗ್ಯ ಜಾಸ್ತಿ ಆಗುತ್ತೆ. ನನ್ನ ಈ ರೀತಿ ಮಾತಾಡೋದು ನೋಡಿ ತಿಕ್ಲ ಹುಚ್ಚ ಅಂತ ಅಂದ್ಕೊಳೋರು, ಮತ್ತು ಅದಕ್ಕೂ ಮುಂಚೆನೂ ಕಾಮೆಂಟ್ ಮಾಡಿರೋ ಅಂಥವ್ರು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಬೇಕು ಅಂತ ಇದ್ದೆ. ಬೇರೆ ಅಡ್ಡ ಹೆಸರುಗಳಿಂದ ಬೇಕಾದಷ್ಟು ಹೆಚ್ಚಿನ ಹೆಸರುಗಳಿಂದ ಕರೆದಿರ್ತೀರ. ಅವ್ರಿಗೆ ಎಲ್ಲ ಹೇಳೋದೇನೆಂದರೆ, ಹೌದು ನಾನು ಹುಚ್ಚನೇ, ನಾನು ನನ್ನ ಕನಸಿಗೋಸ್ಕರ ಹುಚ್ಚ. ಕನಸು ಅಂದರೆ ಕನಸಲ್ಲ, ನನ್ಸು ಮಾಡಬೇಕಾಗಿರೋ ಸಂಕಲ್ಪ ತೊಟ್ಟರೆ ಮನುಷ್ಯನ ಕೈಯಲ್ಲಿ ಆಗದೆ ಇರೋದು ಅಂದರೆ ಯಾವುದೂ ಇಲ್ಲ ಅಂಥೇಳಿ ಶ್ರೀಕೃಷ್ಣನೇ ಹೇಳಿದ್ದಾರೆ. ಶ್ರೀಕೃಷ್ಣ ಶ್ರೀರಾಮ ಅಂತಂದರೆ ದೇವ್ರ ಹೆಸರು ಹೇಳ್ತಾ ಇದ್ದಾನೆ. ಮೈಥಾಲಜಿ ಕಟ್ಟುಕತೆ ಅಂತ ತಿಳ್ಕೊಳೋದಕ್ಕೆ ಹೋಗ್ಬೇಡ್ರಿ. ಅದು ನಮ್ಮ ಹಿಸ್ಟ್ರಿ ಅನ್ನೋದನ್ನ ನೀವು ಮರೆಯೋದಕ್ಕೆ ಹೋಗ್ಬೇಡ್ರಿ. ನಾನು ಬರೀ 2.5 ವರ್ಷ ಇತಿಹಾಸ ಮಾತ್ರ ತಿಳಿಸ್ಕೊಟ್ಟೆ ಸ್ಟಾರ್ಟಿಂಗಲ್ಲಿ. ಆದರೆ ಇವರು ಕೂಡ ರಾಮಕೃಷ್ಣ ಅಂದರೆ ಕೂಡ ಅವರು ನಮ್ಮ ರೀತಿ ಮನುಷ್ಯರಾಗಿ ಭೂಮಿ ಮೇಲೆ ನಡೆದಾಡಿ, ಅವರು ನಮಗಿನ್ನ ಅವರ ಆಲೋಚನೆ ಬೇರೆ ರೀತಿ ಇದ್ದಿದ್ದರಿಂದಾಗಿ ಅವರು ದೇವ್ರ ರೀತಿ ಪೂಜಿಸಲ್ಪಡ್ತಾ ಇದ್ದಾರೆ. ಆದರೆ ನಾವು ಪೂಜೆ ಮಾಡಬೇಕಾಗಿರೋದಲ್ಲ, ಅವರ ವಿಗ್ರಹ ಇಟ್ಟಾಗಲಿ ಅವ್ರ ಫೋಟೋ ಇಟ್ಟಾಗಲಿ ಪೂಜೆ ಮಾಡಬೇಕಾಗಿರೋದಲ್ಲ. ಅವ್ರು ಕೊಟ್ಟೋಗಿರೋ ಅಂಥ ಅವರಿಂದ ಕಲಿಬೇಕಾದ್ದು ತುಂಬಾ ಇದೆ. ರಾಮ ತಿಳಿಸ್ಕೊಟ್ಟಿದ್ದೇನು ಅಂದರೆ ಫ್ಯಾಮಿಲಿ ಜೊತೆ ಹೇಗಿರಬೇಕು ಅಂತೇಳಿ. ಫ್ಯಾಮಿಲಿಲಿ ಅಣ್ಣ ತಮ್ಮದಿರು ಚೆನ್ನಾಗಿದ್ದರೆ ಯಾವ ರೀತಿ ಇರುತ್ತೆ ಅಂತೇಳಿ ರಾಮಾಯಣ ಅಂತ ಹೇಳಿದ್ರು. ಅದೇ ಮಹಾಭಾರತ ಅಂತಂದರೆ ಅದೇ ಅಣ್ಣ ತಮ್ಮಂದರು ಜಗಳ ಆಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದೇ ಮಹಾಭಾರತ. ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.